ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಇವಳು ಪಾಪ ತುಂಬ ಕಷ್ಟಪಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಸ್ಕೂಲ್ಗೆ ರಜೆಗಳು ಹಾಕಿ ಅವ್ರು ಎಂಜಾಯ್ ಮಾಡಲಿ ಅವ್ರು ಖುಷಿಯಾಗಿರಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾಳೆ. ಆದರೆ ಎಲ್ಲರೂ ಚೆನ್ನಾಗಿ ಬೈತಾ ಇರ್ತಾರೆ. ಚಿಕ್ಕ ಚಿಕ್ಕ ಮಕ್ಳ ಹತ್ರ ಎಲ್ಲ ಊಸ್ಕೊತಾ ಇರ್ತಾಳೆ, ಯಾರು ಮರ್ಯಾದೆ ಕೊಡಲ್ಲ. ಕೈ ಕಾಲು ನಡುತ್ತದೆ. ಗೈಸ್ ಹಣ್ಣಾಗಿರೋ ತಿನ್ನು ನೋಡಿ ಎಷ್ಟು ಸ್ವೀಟ್ ಆಗಿದೆ ಗೈಸ್. Hey guys, what's up? Welcome back to my YouTube channel. So, good morning first of all ಎಲ್ರಿಗೂ. ಇವತ್ತು ನಾನು ಅಂದರೆ ಬ್ಯಾಂಗ್ಳೂರ್ ಬಿಟ್ಟು ಸ್ವಲ್ಪ ದೂರ ಬಂದಿದ್ದೀನಿ, ಅಂದರೆ ರೆಸಾರ್ಟಿಗೆ ಬಂದಿದ್ದೀನಿ ಫ್ಯಾಮ್ಲಿ ಜೊತೆ, ಫ್ಯಾಮ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಸೊ ಆಲ್ಮೋಸ್ಟ್ ಲೈಕ್ 2 ದಿನಕ್ಕಂತ ಬಂದಿರೋದು. ನೆನ್ನೆ ಒಂದಿನ ಆಲ್ರೆಡಿ ಆಗಿದೆ, ಬಟ್ ಲೇಟಾಗಿ ಬಂದಿದ್ದೇನೆ ನಾವು. ಇವತ್ತು ಮತ್ತೆ ಈಗ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡೋಣ ಅಂತ ಡೈರೆಕ್ಟಾಗಿ ಇವತ್ತು ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಇಡೀ ಫ್ಯಾಮ್ಲಿನ ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ತುಂಬ ಏನು ದೊಡ್ಡ ಫ್ಯಾಮ್ಲಿ ಅಲ್ಲ ನಮ್ಮದು, ಪುಟಾಣಿ ಫ್ಯಾಮ್ಲಿನೇ, ಬಟ್ ವೆರಿ ಕ್ಯೂಟ್, ವೆರಿ ಸಾಫ್ಟ್. ಆ್ಯಂಡ್ ಇನ್ನೊಂದೇನಂದರೆ ಜಡ್ಜ್ ಯಾರೂ ಮಾಡಲ್ಲ ನಮ್ಮ ಫ್ಯಾಮ್ಲಿಯಲ್ಲಿ. ಬಿಕಾಸ್ ಯೂಶಲಿ ಎಲ್ಲರ ಫ್ಯಾಮ್ಲಿಯಲ್ಲಿ ಹೇಗಿರುತ್ತೆ ಗೊತ್ತಾ, ಯಾರೋ ಒಬ್ರು ಜಡ್ಜಿಂಗ್ ಇರ್ತಾರೆ, ಅವಳು ಯಾಕೆ ಈ ಥರ ಇದ್ದಾಳೆ, ಇವಳು ಯಾಕೆ ಈ ಥರ. ಬಟ್ ನಮ್ಮ ಫ್ಯಾಮ್ಲಿಯಲ್ಲಿ ದ ಕೂಲೆಸ್ಟ್ ಫ್ಯಾಮ್ಲಿ ನೀವು ನೋಡಿರೋದ್ರಲ್ಲಿ, ಐ ಗೆಸ್ ಮೈ ಫ್ಯಾಮಿಲಿ ಇಸ್ ದ ವೆರಿ ಕೂಲೆಸ್ಟ್ ಫ್ಯಾಮಿಲಿ. ಅರೆ ನಮ್ಮ ಫ್ಯಾಮಿಲಿಯಲ್ಲೂ ಇದ್ರು ಲೈಕ್ ವೆರಿ ಟಾಕ್ಸಿಕ್ ಪೀಪಲ್, ಬಟ್ ಅವ್ರ ಜೊತೆ ಎಲ್ಲ ಸ್ವಲ್ಪ ನಾವು ಜಾಸ್ತಿ ಮಿಂಗಲ್ ಆಗಲ್ಲ. ಏನಂದ್ರೆ ಏನು ಹಾಯ್ ಹಾಯ್ ಬಾಯ್ ಬಾಯ್ ಅಷ್ಟೇ, ಆ ಥರ ಇರ್ತೀವಿ. ಸೊ ಇವತ್ತು ರೆಸಾರ್ಟಿಗೆ ಬಂದಿದ್ದೀವಿ. ಎಲ್ಲರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಾನು. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೋತೀನಿ, ಅದಾದ್ಮೇಲೆ ನೋಡಿ ತುಂಬ ಆಕ್ಟಿವಿಟೀಸ್ ಇದೆ ಇವತ್ತು ಮಾಡೋದು, ತುಂಬ ಇದೆ. ಎಲ್ಲ ಪ್ರತಿಯೊಂದು ಆಕ್ಟಿವಿಟೀಸ್ ಮಾಡೋಣ. ಅದಕ್ಕಿಂತ ಮುಂಚೆ ಬನ್ನಿ ನಾನು ಹೋಗ್ತಾ ಇದ್ದೀನಿ, ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಫಸ್ಟ್ ಟೈಮ್ ನಾನು ನಮ್ಮಮ್ಮನ ಬಿಟ್ಟು ಯಾರು ಇಂಟ್ರೊಡ್ಯೂಸ್ ಮಾಡಿಸಿರ್ಲಿಲ್ಲ, ಫಸ್ಟ್ ಟೈಮ್ ಮಾಡಿಸ್ತೀನಿ. ತುಂಬ ಖುಷಿ ಆಗ್ತಿದೆ ನನಗೆ. ಬನ್ನಿ ಹೋಗೋಣ ಗೈಸ್. ಇವ್ನು ನನ್ನ ತಮ್ಮ ಆಯ್ತಾ, ಎಷ್ಟು ಏನಾದ್ರು ಸ್ವಲ್ಪ ಇವ್ನು ಬಿದ್ದೋದ್ರೆ ಅಥವಾ ಕಾಲ್ ಜಾರ್ಬಿಟ್ರೆ ಹಿ ಹ್ಯಾಸ್ ದಟ್ ಒನ್ ಸೇಯಿಂಗ್ ಏನ್ ಗೊತ್ತಾ, ನಾನು ಆರಾಮ್ ಮೈನಸ್ ಆಗೋಯ್ತು ಅಂತ. ಅದಕ್ಕೆ ಒಂದು ಫುಲ್ ಡೇ ಆರಾಮ್ ಮೈನಸ್ ಮಾಡ್ತಾನೆ ಇರೋಣ. ಬಟ್ ಇವನ ಹತ್ರ ಹೆವಿ ಮಜಾ ಗೈಸ್, ಹೆವಿ ಫನ್. ಇವನು ಏನ್ ಬೇಕಾದ್ರೂ ಮಾಡ್ಬಿಡ್ತಾನೆ. ವೆರಿ ನಾಟಿಯೆಸ್ಟ್ ಕಿಡ್ ಅಂತಾರೆ ಗೊತ್ತಾ ಫ್ಯಾಮಿಲಿಯಲ್ಲಿ. ನಾಟಿಯೆಸ್ಟ್ ಕಿಡ್ ತರ ಏನಾದ್ರು ಅವಾರ್ಡ್ ಇದ್ರೆ ಇವನು ಕೊಡ್ಬೋದು. ಫುಲ್ ನಾಟಿ. ಇವಾಗ ಹೋಗ್ತಾ ಇದೀವಿ ನಾವಿಬ್ರು. ಸೊ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಅಕ್ಕ ಅಂದಿರೋದು. ಯೂಶಲಿ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಮಕ್ಕಳೆಲ್ಲ ನಂಗೆ ಬರೀ ಸಿಮು ಅಂತ ಕರೀತಾರೆ, ಅಕ್ಕ ಅಂತ ಒಬ್ರು ಕರೆಯಲ್ಲ ನಂಗೆ. ಸೊ ಇಟ್ ಈಸ್ ಲೈಕ್ ಐ ಫೀಲ್ ದಟ್ ಈಸ್ ದ ಕಂಫರ್ಟೇಬಲ್, ಲೈಕ್ ಕಂಫರ್ಟ್ ಆಗಿದ್ದಾರೆ ಅವ್ರು ನನ್ನ ಜೊತೆ ಅಂತ ಐ ಫೀಲ್ ದಟ್. ಯಾರು ಲೈಕ್ ವೆನ್ ದೇ ಕಾಲ್ ಮೀ ಲೈಕ್ ಸಿಸ್ಟರ್, ಅಕ್ಕ ಅಂತ ಏನಾದ್ರು, ಇಟ್ ಫೀಲ್ಸ್ ವೆರಿ ಮಚ್ ಲೈಕ್ ಹೆಂಗಂತ ಅಂದರೆ ತುಂಬ ಓವರ್ ಪ್ರೊಫೆಷ್ನಲ್ ಅನ್ಸ್ಬಿಡುತ್ತೆ ನಂಗೇನೋ. ನಂಗೆ ಸಿಮ್ಮು ಅಂತ ಕರೀತಾರೆ ಎಲ್ಲ ಮಕ್ಕಳು. ನನ್ನ ಇಡೀ ಫ್ಯಾಮಿಲಿಯಲ್ಲಿ ಯಾರು ನಾನು ಅಕ್ಕ ಅಂತ ಕರೆಯಲ್ಲ. ಬಿಕಾಸ್ ದೇ ಶೇರ್ ಎವ್ರಿಥಿಂಗ್ ಟು ಮೀ. ಯಾರು ಊಟಕ್ಕೆ ತಿನ್ಬೇಕಂದ್ರು, ಐಸ್ ಕ್ರೀಮ್ ಬೇಕಾದ್ರು, ಏನೇ ಬೇಕಾದ್ರೂ ನನ್ನ ಹತ್ರನೇ ಬಂದು ಕೇಳ್ತಾರೆ, ಸಿಮ್ಮು ಐಸ್ ಕ್ರೀಮ್ ಬೇಕು ತಗೊಂಡ್ ಬಾ, ಹೆಂಗಾದ್ರು ಅಮ್ಮ ಬಿಡಲ್ಲ ಅಂದಾಗ ನಾನು ಹೆಂಗಾದ್ರೂ ಮಾಡಿ ಅವ್ರಿಗೆ ತಿನ್ಸೋದು. ಸೊ ಅದಕ್ಕೆ ನಮ್ಮನೇಲಿ ಮಕ್ಕಳು ನಮ್ಗೆ ಸ್ವಲ್ಪ ತುಂಬ ಜಾಸ್ತಿ ಇಷ್ಟಪಡ್ತಾರೆ. ಇವತ್ತು ಮೀಟ್ ಮಾಡಿಸ್ತೀನಲ್ಲ, ನಿಮ್ಗೆಲ್ಲ ಗೊತ್ತಾಗುತ್ತೆ ಬನ್ನಿ. ನೆಕ್ಸ್ಟ್ ಇಂಟ್ರೊಡಕ್ಷನ್ ಅಂದ್ರೆ ನಮ್ಮಮ್ಮ. ಸೊ ವಾಟ್ ಡು ಯು ಥಿಂಕ್? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಹೆಂಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ನಮ್ಮ ಸಲೂನ್ ಇವಾಗ ಕ್ಲೋಸ್ ಇರೋದು ಸಿಮ್ರನ್ಗೋಸ್ಕರ. ರೆಸಾರ್ಟ್ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿದು ಊಟ ಎಲ್ಲ ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಫಸ್ಟ್ ಟೈಮ್ ಬಂದಿರೋದು ನಾನು ರೆಸಾರ್ಟ್ ಅಂದ್ರೆ ನೇಚರ್ ರೆಸಾರ್ಟಿಗೆ ಬಂದಿರೋದು. ಆ ಥರ ನೋಡೇ ಇಲ್ಲ ನಾನು, ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಚೆನ್ನಾಗಿದೆ ಇಲ್ಲಿ. ಆಮೇಲೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ, ಪೀಸ್ ಅನಿಸ್ತಾ ಇದೆ. ಇಲ್ಲೇ ಇದ್ಬಿಡೋಣ ಅನಿಸ್ತಾ ಇದೆ ಜೀವನ ಪೂರ್ತಿ. ನಮ್ಮ ಆಕ್ಚುಲಿ ಇಲ್ಲಿ ಬಂದಾಗಲೇ ನನಗೆ ಹೇಳಿದ್ರು, ಇಲ್ಲೇ ಎಲ್ಲಾದ್ರೂ ಅಕ್ಕಪಕ್ಕ ನೋಡ್ಬಿಟ್ಟು ಒಂದು ಹಳ್ಳಿಯಲ್ಲಿ ಏನಾದ್ರು ಒಂದು ಮನೆ ಮಾಡ್ಕೋ, ಚೆನ್ನಾಗಿರುತ್ತೆ. ಅಂದ್ರೆ ಫಾರ್ಮ್ ಹೌಸ್ ಥರ ಇರುತ್ತೆ, ನಾವು ಇಲ್ಲಿ ಬಂದ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ಇಲ್ಲಿ ಆ ಥರ. ಏನು ಅನ್ಸುತ್ತೆ ನಿಮಗೆ ನಾನು ಈ ಥರ ಕರ್ಕೊಂಡು ಬರ್ತೀನಲ್ಲ? ತುಂಬ ಚೆನ್ನಾಗಿ ಅನಿಸುತ್ತೆ. ಖುಷಿ ಆಗುತ್ತಾ? ತುಂಬ ಖುಷಿ ಆಗುತ್ತೆ. ನಾನು ಅದೇ ಎಲ್ಲರಿಗೂ ಹೇಳ್ತಿದ್ದೆ, ನಮ್ಮ ಮನೇಲಿ ಯಾರು ನನ್ನ ಅಕ್ಕ ಅಂತೆಲ್ಲ ಕರೆಯಲ್ಲ ಮಕ್ಕಳು. ಚಿಕ್ಕ ಮಕ್ಕಳು ಎಲ್ಲ ಇವಳು ಪಾಪ ತುಂಬ ಕಷ್ಟಪಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಸ್ಕೂಲ್ಗೆ ರಜೆಗಳು ಹಾಕಿ ಅವ್ರು ಎಂಜಾಯ್ ಮಾಡಲಿ, ಅವ್ರು ಖುಷಿಯಾಗಿರಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾಳೆ. ಆದರೆ ಎಲ್ಲರೂ ಇವಳು ಚೆನ್ನಾಗಿ ಬೈತಾ ಇರ್ತಾರೆ. ಚಿಕ್ಕ ಮಕ್ಳ ಹತ್ರ ಎಲ್ಲ ಊಸ್ಕೊತಾ ಇರ್ತಾಳೆ, ಯಾರು ಮರ್ಯಾದೆ ಕೊಡಲ್ಲ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಯಾಕಂತ ಅಂದರೆ ಗೈಸ್,
ಸಿ ನಾನು ಅವ್ರಿಗೆ ಇಟ್ಸ್ ನಾಟ್ ಲೈಕ್ ನಾನು ತುಂಬ ಅವ್ರಿಗೆ ಬೈಯೋದೇ ಇಲ್ಲ ಅಂತ, ನಾನು ಇನ್ನೂ ಐ ಯೂಸ್ ಅ ವೆರಿ ಬ್ಯಾಡ್ ವರ್ಡ್ಸ್ ಟು ದೆಮ್. ಬ್ಯಾಡ್ ವರ್ಡ್ಸ್ ಎಲ್ಲ ಇವಳೇ ಹೇಳ್ಕೊಡ್ತಾಳೆ, ಅದು ಇವಳಿಗೆ ರಿಟರ್ನ್ ಸಿಗುತ್ತೆ. ದಟ್ ಇಸ್ ಕಾಲ್ಡ್ ಕರ್ಮ. ಕೆಟ್ಟ ಮಾತು ಹೇಳ್ಕೊಡ್ಬಿಡ್ತೀನ, ಅವ್ರು ನನಗೆ ಬೈತಾರೆ, ನನಗೆ ಬೈತಾರೆ ಓಕೆ, ಬಟ್ ಅವ್ರು ಏನಂದ್ರೆ ಅವ್ರು ಬೇರೆಯವ್ರ ಮುಂದೆ ಬೈದಾಗ ಬೇರೆಯವ್ರು ಅವ್ರಿಗೆ ಬೈತಾರೆ, ಅದು ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಅವ್ರಿಗೆ ಹೇಳ್ತೀನಿ ಬೇರೆಯವ್ರ ಮುಂದೆ ಯೂಸ್ ಮಾಡ್ಬಿಟ್ಟು ನಾನು ಒಬ್ಬಳು ಇದ್ದಾಗ ನಾನು ಬೈಕ್ ಎಲ್ಲರ ಮುಂದೆ ಬೈತಾ ಇರ್ತಾರೆ. ನಮ್ಮ ಅಕ್ಕ ಅಂತೂ ಬೈತಾ ಇರ್ತಾಳೆ, ಯಾವ ಥರ ಮಾತಾಡ್ತಾರಲ್ಲ ಇವ್ರು ನಿನ್ನ ಹತ್ರ, ಯಾಕೆ ಈ ಥರ ನಿನಗೆ ರೆಸ್ಪೆಕ್ಟೇ ಕೊಡಲ್ಲ ಸಿಮ್ರನ್, ಎಷ್ಟೆಲ್ಲ ಮಾಡ್ತೀಯ ಮಕ್ಳಿಗೋಸ್ಕರ, ಯಾಕೆ ಅವ್ರು ನಿನಗೆ ಮರ್ಯಾದೆನೇ ಕೊಡಲ್ಲ ಅಂತ ನಾನು ಹೇಳೋದು. ದಟ್ ಇಸ್ ಕಾಂಫರ್ಟ್ ಅಂತ ನನಗೆ ಅನ್ಸುತ್ತೆ. ಮನೇಲಿ ಆ ಮಕ್ಕಳು ಯಾರ ಹತ್ರನೂ ಅಷ್ಟೊಂದು ಓಪನ್ ಅಪ್ ಆಗಿ ಮಾತೇ ಆಡಲ್ಲ, ಲೈಕ್ ಎಲ್ಲರ ಹತ್ರ ಮುಜುಗಾರ ಪಡ್ಕೊಂಡು ಮಾತಾಡ್ತಾರೆ. ನನ್ನ ಹತ್ರ ಬಂದಾಗಂತೂ ಅವ್ರ ಪರ್ಸನಲ್ ಎಲ್ಲ ಹೇಳ್ಕೊಬಿಡ್ತಾರೆ. ಚಿಕ್ಕ ಮಕ್ಕಳು ಪರ್ಸನಲ್ ಇರುತ್ತೆ ಎಲ್ಲರೂ ಪರ್ಸನಲ್, ಲಿಟ್ರಲಿ ಅವ್ರ ಬಾಯ್ ಫ್ರೆಂಡ್ ಆಗಲಿ ಇದಾಗಲಿ ಗರ್ಲ್ ಫ್ರೆಂಡ್ ಆಗಲಿ ಈ ಥರ ಚಿಕ್ಕ ವಿಷಯ ಎಲ್ಲ ನನಗೆ ಬಂದು ಹೇಳ್ತಾರೆ. ಇವತ್ತೇನಾಯ್ತು ಗೊತ್ತಾ, ಅವ್ನು ನಂಗೆ ಲವ್ ಲೆಟರ್ ಕೊಟ್ಟ, ಈ ಥರ ಆಗಿತ್ತು, ಆ ಲವ್ ಲೆಟ್ರಲ್ಲಿ ಐ ಲವ್ ಯು ಅಂತ ಬರ್ಬಿಟ್ಟು ನಂಬರ್ ಕಳಿಸಿದ್ದೆ, ಅವ್ರ ಅಪ್ಪನ ನಂಬರ್ ಹಾಕಿದ್ದೆ ಕೆಳಗೆ ಅಂತ ಮಗು. ಸೊ ಅದೆಲ್ಲ ಕೇಳಿಸ್ಕೊಂಡು ನಾನು ಅವ್ಳಿಗೆ ಹೇಳ್ತಾ ಇರ್ತೀನಿ, ಓಕೆ ಒಂದೆರಡು ದಿನ ನೀನು ಇಗ್ನೋರ್ ಮಾಡು, ಅವನೇ ನೀನು ಹಿಂದೆ ಬರ್ತಾನೆ, ಈ ಥರ ಎಲ್ಲ ನಾನು ಹೇಳ್ಕೊಡ್ತಾ ಇರ್ತೀನಿ. ಸೊ ಇವಾಗ ಹೋಗೋಣ, ಇವತ್ತು ಫುಲ್ ಡೇ ಎಂಜಾಯ್ ಮಾಡೋಣ ಗೈಸ್, ಫುಲ್ ಎಂಜಾಯ್ ಮಾಡೋಣ. ಸೊ ನೆಕ್ಸ್ಟ್ ಫ್ಯಾಮಿಲಿ ಮೆಂಬರ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಲೆಟ್ಸ್ ಗೋ ಬನ್ನಿ ಗೈಸ್. ಇನ್ನೊಂದು ಸ್ಪೆಷಲ್ ಫ್ಯಾಮಿಲಿ ಮೆಂಬರ್ನ ಮಿಸ್ ಮಾಡಿಬಿಟ್ಟಿದ್ದೀನಿ, ಸೊ ತೋರಿಸ್ತೀನಿ ರೀ. ಫ್ಯಾಮಿಲಿ ಮೆಂಬರ್ ಒನ್ ಆಫ್ ಮೈ ಫೇವ್ರೇಟ್. ಯಾರು ಗೈಸ್ ಏನೇನೋ ಇಲ್ಲಿ ತಿಂತವ್ನು ಗೈಸ್, ಏನೋ ಕಸ ಕಡ್ಡಿ ಎಲ್ಲ ತಿನ್ಬಿಡ್ತಾನೆ, ತಿನ್ಬಿಟ್ಟು ನಾನು ಹಿಡ್ಕೊಳಕ್ ಹೋಗೋಷ್ಟು ತಿನ್ಬಿಡ್ತಾನೆ, ನುಂಗು ಬಿಡ್ತಾನೆ, ವಾಮಿಟ್ ಮಾಡ್ಬಿಟ್ಟ ಗೈಸ್ ಬೆಳಗ್ಗೆ. ನಂಗೆ ಬೇಜಾರಾಗೋಯ್ತು ಪಾಪ ಅವ್ನಿಗೆ. ಎಷ್ಟು ಅದು ವಾಮಿಟ್ ಮಾಡ್ಬೇಕಾದ್ರೆ ಲೈಕ್ ಅಂತ ಈ ತರ ಮನುಷ್ಯರು ಮಾಡ್ತಾರೆ ಗೊತ್ತಾ, ಆ ಥರ ವಾಮಿಟ್ ಮಾಡ್ತಿದ್ದ ಬೆಳಗ್ಗೆ. ಇಷ್ಟು ಕ್ಯೂಟಾಗಿ ಕಾಣಿಸ್ತಾ ನೋಡಿ, ಇಷ್ಟೇ ಏಜ್ ಇದೆ ಪುಟಾಣಿ. ನಮ್ದು ಏನ ಕೆಲ್ಸ ಇರ್ತಂಗ ಮುಗಿಸ್ಕೊಂಬಿಡೋಣ ಅಂದ್ರೆ ಒಂದೊಂದು ಕರ್ಮ ಗೊತ್ತಲ್ಲ ಗೈಸ್. ಇವಾಗ ನನ್ನ ತಂಗಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಇವಳು ನನ್ನ ತಂಗಿ ಹರ್ಮಿಯೋನ್ ಅಂತ. ಹಾಯ್. ಸುಮ್ಮನೆ ಈ ಥರ ನಾಟಕ ಮಾಡ್ತಿರೋದಷ್ಟೇ ಇವಳು, ಇಷ್ಟೊಂದೇನು ಇನ್ನೋಸೆಂಟ್ ಇಲ್ಲ ಇವಳು. ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಡ್ರಾಮಾ ಮಾಡ್ತಾಳೆ. ಏನ್ ಬೇಕು? ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀನಿ. ಹೋಗು, ನಿಂಗೆ ಯಾರು ಇಟ್ಕೊಂಡಿದ್ದಾರೆ? ನೀನು ಬಾ. ಬರ್ತೀನಿ ಹೋಗ ಆಮೇಲೆ. ಇವಾಗ ನಾನು ಹೋಗ್ಬೋದಾ? ಹೋಗ್ಬೋದು, ಹೋಗು. ನೀನು ಬರ್ತೀಯಾ? ಬರ್ತೀನಿ, ಬಾ ಬಾ ನಡಿ. ಇವಳು ನಾನು ಇನ್ನೊಬ್ಳು ತಂಗಿ ಗೈಸ್, ಅವರು ಅಂತವಳು ನೋಡಿ. ಇವಳು ಇನ್ನೊಬ್ಳು ತಂಗಿ, ಇವಳು ವಾಯ್ಸ್ ತುಂಬಾ ಕ್ಯೂಟ್ ಆಗಿದೆ, ಬಟ್ ಅವಳು ತುಂಬಾ ನಾಟಿ. ಅಪ್ಪ ವೆರಿ ಕ್ರೇಜಿಯಸ್ಟ್ ನಾಟಿ ಅಂತಾನೆ ಹೇಳ್ತಾರಲ್ಲ, ಆ ತರ ನಾಟಿ ಅವಳು. ಗೈಸ್ ನೆಕ್ಸ್ಟ್ ಫ್ಯಾಮಿಲಿ ಮೆಂಬರ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಆಕ್ಚುಲಿ ಶಿ ಇಸ್ ಲೈಕ್ ದ ಹೆಡ್ ಆಫ್ ಅವರ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಇದ್ದಾರೆ ನಮ್ಮ ಅಜ್ಜಿ ಎಲ್ಲ ಇದ್ದಾರೆ, ಬಟ್ ಶಿ ಈಸ್ ದ ಹೆಡ್. ಅಂದರೆ ನಾನು ವಾಟ್ ಎವರ್ ಲೈಕ್ ನನಗೇನಾದ್ರು ಪ್ರಾಬ್ಲಮ್ಸ್ ಬಂದಾಗ ಫಸ್ಟ್ ನಾನು ಅವ್ರ ಜೊತೆ ಶೇರ್ ಮಾಡ್ತೀನಿ, ನಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಬಟ್ ಅವ್ರ ಜೊತೆ ಬಿಕಾಸ್ ಅದಕ್ಕೆ ಪರಿಹಾರ ಅವ್ರು ಕೊಡ್ತಾರೆ. ಸೊ ಶಿ ಇಸ್ ಅ ವೆರಿ ರಿಲಿಜಿಯಸ್ ಪರ್ಸನ್, ವೆರಿ ಸ್ಪಿರಿಚುವಲ್ ಪರ್ಸನ್ ಅಂತಲೇ ಹೇಳ್ಬೋದು. ಸೊ ಶಿ ನೋಸ್ ಏನು ಮಾಡಿದ್ರೆ ಏನು ಪರಿಹಾರ ಆಗ್ಬೋದು ಅಂತ, ಲೈಕ್ ದೃಷ್ಟಿ ಆಗಿದ್ರೆ ಏನು ಮಾಡಬೇಕು, ಯಾವ ಥರ ದೃಷ್ಟಿ ತಕ್ಕೋಬೇಕು, ಪ್ರತಿಯೊಂದು ಈ ಥರ ವಿಚಾರಗಳು ಎಲ್ಲ ಶಿ ಟೀಚರ್ಸ್ ಅಸ್. ಮೇನ್ಲಿ ನನಗೆ ಪ್ರತಿಯೊಂದು ಮಾರ್ನಿಂಗ್ ಕಾಲ್ ಮಾಡಿದ ತಕ್ಷಣ ಮಾರ್ನಿಂಗ್ 9:00 ಒಂದು ವಾಯ್ಸ್ ರೆಕಾರ್ಡಿಂಗ್ ಆಗಿಬಿಡ್ತಾರೆ. ಇವತ್ತಿನ ದಿನ ಈ ಥರ ಇರುತ್ತೆ, ಲೈಕ್ ಫಸ್ಟು ದೃಷ್ಟಿ ತಕ್ಕೋ, ಈ ಥರ ಆ ಥರ ಎಲ್ಲ ಪ್ರತಿಯೊಂದು ಹೇಳ್ತಾರೆ. ಸೊ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮಗೆ. ಸೊ ಶಿ ಇಸ್ ನನ್ನದರ್ ದೆನ್ ನಮ್ಮಮ್ಮ ಅವರ ಅಕ್ಕ, ಅಂದರೆ ನನ್ನ ದೊಡ್ಡಮ್ಮ. ಸೊ ಶಿ ಇಸ್ ಮೈ ದೊಡ್ಡಮ್ಮ. ಸೇ ಹಾಯ್. ಹಾಯ್ ಗಾಯ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಂದು ನನ್ನ ಮಗಳದ್ದು ವೀಡಿಯೋ ಎಲ್ಲ ನಾನು ನೋಡ್ತಾ ಇರ್ತೀನಿ, ತುಂಬ ಚೆನ್ನಾಗಿದೆ, ನೀವು ಸಪೋರ್ಟ್ ಮಾಡಿ. ಇಲ್ಲಿ ಬಂದು ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ಇದು ಯಾಕೋ ಸ್ಕ್ರಿಪ್ಟೆಡ್ ಥರ ಅನಿಸ್ತಿಲ್ಲ. ಅದಾದಮೇಲೆ ಇವ್ರ ಮಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನನ್ನ ತಂಗಿ ಶಿ ಇಸ್ ಲೈಕ್ 16 or 17 ನಾವು, 16 years. ಹಾಯ್. ಜಾಸ್ತಿ ಅವಳು ಮಾತಾಡಲ್ಲ, ಶಿ ಇಸ್ ವೆರಿ ಇಂಟ್ರೋವರ್ಟ್ ಅಂತಲೇ ಹೇಳ್ಬೋದು. ತುಂಬ ಒಂಥರ ಸಿಂಪಲ್ ಹುಡುಗಿ ಅವಳು, ಕ್ಯಾಮ್ರಾ ಮುಂದೆ ಎಲ್ಲ ಜಾಸ್ತಿ ಮಾತಾಡಲ್ಲ ಆ ಥರ. ಆ್ಯಂಡ್ ಪ್ರೈವೇಟ್ ಅಕೌಂಟ್ ಇನ್ಸ್ಟಾಗ್ರಾಮ್ ಆ ಥರ ಹುಡುಗಿ ಅವಳು. ಸೊ ನೆಕ್ಸ್ಟ್ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ರೀ, 1 ನಿಮಿಷ. ಇವ್ರು ಬಂದ್ಬಿಟ್ಟು ಸೇ ಹಾಯ್. ಏನೋ ಮಾತಾಡಲ್ವಾ? ಏನು ಮಾತಾಡಿ? ಹೇಗೆ ಅನ್ಸಿದೆ ಇಲ್ಲಿ ಬಂದು? ತುಂಬಾ ಚೆನ್ನಾಗಿ ಅನಿಸ್ತಾ ಖುಷಿ ಅನಿಸ್ತಿದ್ಯಾ? ಖುಷಿ ಅನಿಸ್ತೈತೆ ನಮಗೆ, ತುಂಬಾ ಚೆನ್ನಾಗಿದೆ, ನೇಚರ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸಿಮ್ರನ್. ನಂಗೆ ಯಾಕೆ ಥ್ಯಾಂಕ್ಸ್ ಅಂತಿದೆ ಅಂತ ನನಗೂ ಅರ್ಥ ಆಗ್ತಿಲ್ಲ ಗೈಸ್. ಮೇ ಬಿ ಇಲ್ಲಿ ಕರ್ಕೊಂಡು ಬಂದೆ ಅಂತಿರ್ಬೋದು, ಬಟ್ ಇನ್ನೂ ನಮ್ಮ ಚಿಕ್ಕಮ್ಮ ಇದ್ದಾರೆ ಒಬ್ಬರು, ಬಟ್ ಅವ್ರು ಇವತ್ತು ಇಲ್ಲಿ ಬಂದಿಲ್ಲ.
ಬರ್ತಿದ್ರೆ ನಾನು ಮೇ ಬಿ ತೋರಿಸ್ತಿದ್ದೆ ನಿಮ್ಮೆಲ್ಲರಿಗೂ. ಬಟ್ ಯಾ ಲೆಟ್ಸ್ ಗೋ. ಇವತ್ತಿನ ದಿನ ಎಂಜಾಯ್ ಮಾಡೋಣ. ಒಂದು ಫ್ಯಾಮಿಲಿ ಮೆಂಬರ್ ನಾನು ಮಿಸ್ ಮಾಡಿದ್ದೀನಿ, ಇನ್ನೊಬ್ರು ಇದ್ದಾರೆ ನಮ್ಮ ಅತ್ತೆ. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೇನೆ. ಶಿ ಈಸ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಆಮೇಲೆ ಶಿ ವಾಸ್ 18 years ವೆನ್ ಶಿ ಕೇಮ್ ಟು ಮೈ ಹೋಮ್. ನೌ ಶಿ ಇಸ್ ಆಲ್ಮೋಸ್ಟ್ 42 years. 22 ವರ್ಷದಿಂದ ನಮ್ಮನೇಲೇ ಇದ್ದಾರೆ. ನಾನು ಹುಡ್ದಾಗಿಂದ, ನಾನು ಕಣ್ಣು ಓಪನ್ ಮಾಡಿದಾಗಿಂದ ಅಂತೂ ಅವ್ರು ನಮ್ಮನೇಲೇ ಇದ್ದಾರೆ. ಸೊ ಮುಂಚೆಯಿಂದನೂ, ಬಿಕಾಸ್ ಅವ್ರ ಅಪ್ಪ ಅಮ್ಮ ಯಾರೂ ಇಲ್ಲ ಅವ್ರಿಗೆ. ಸೊ ಅದಕ್ಕೆ ನಾವು ಅಮ್ಮನೇ ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿರೋದು. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇವಾಗ ನೋಡಿದ್ರಲ್ಲ ನೀವು ಇನ್ನೊಬ್ರನ್ನ, ನಾನು ಇನ್ನೊಬ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅವರು ಕೂಡ ಚಿಕ್ಕ ವಯಸ್ಸಿಂದ ನಮ್ಮನೇಲೇ ಇರೋದು. ನಮ್ಮ ಅಮ್ಮನೇ ಅವ್ರಿಗೆ ಮದುವೆ ಎಲ್ಲ ಮಾಡಿಸಿದ್ದು. ಅವ್ರು ನಮ್ಮ ಅತ್ತೆ ಆಗಬೇಕು. ಅವ್ರು ನಮಗೆ ಮದುವೆ ಎಲ್ಲ ನಮ್ಮ ಅಮ್ಮನೇ ಎಲ್ಲ ಮಾಡಿಸಿದ್ದು. ಎಲ್ಲ ನಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಿದ್ರು ಸೇಮ್ ಅವ್ರನ್ನೂ ಟ್ರೀಟ್ ಮಾಡ್ತಿದ್ರು. ನಾವು 4 ಜನನೂ ಸೇಮ್ ಮಾಡ್ತಿದ್ರು ಟ್ರೀಟು. ಸೊ ಆ ಥರ ಬನ್ನಿ ಇವಾಗ ಆಟ ಆಡೋಕೆ ಹೋಗೋಣ. ಲೆಟ್ಸ್ ಗೋ ಗೈಸ್. ನಾನು ಹೇಳಿದೆ ಗೊತ್ತಾ ಫೇವ್ರೇಟ್ ಫ್ಯಾಮಿಲಿ ಮೆಂಬರ್ ಅಂತ. ಸೊ ಇವರಿಬ್ಬರು, ಇವನು ಬಂದುಬಿಟ್ಟು ನನ್ನ ನೆಫ್ಯೂ. ಸಾರಿ ಈ ಥರ ಬಟ್ಟೆ ಯಾಕೆ ಹಾಕಿದ್ದಾನಂತಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗೋಕ್ಕಂತೆ. ಸೊ ಹೀ ಈಸ್ ಮೈ ನೆಫ್ಯೂ. ಹಾಯ್ ಹಾಯ್ ಶಿಮ್ಮು. ಶಿಮ್ಮು ತುಂಬ ಟಿಮ್ಮು ಅಂತೆ. ಅಂದರೆ ನಾನು ಹೇಳಿದೆ ಗೊತ್ತಾ 22 ವರ್ಷದಿಂದ ನಮ್ಮ ಜೊತೆನೇ ಇದ್ದಾರೆ ಅಂತ. ಇವರೇ ಇನ್ನೊಂದು ಟಾಕ್ ಸಂಥಿಂಗ್. ಬನ್ನಿ ಗೈಸ್, ನಾವು ಎಂಜಾಯ್ ಮಾಡೋಣ. ಲೆಟ್ಸ್ ಗೋ ಗೈಸ್. ಇವತ್ತು ಇಷ್ಟೆಲ್ಲ ಆಕ್ಟಿವಿಟೀಸ್ ಮಾಡ್ಕೊಂಡು ಇಷ್ಟೆಲ್ಲ ಎಂಜಾಯ್ ಮಾಡ್ತಿದ್ದು ಯಾವ ರೆಸಾರ್ಟ್ ಅಂದರೆ ನೇಚರ್ ರೆಸಾರ್ಟ್ ಅಂತ. ಸೊ ನಮ್ಮ ಕೈವಾರ ಹತ್ರ ಬರುತ್ತೆ. ಇದು ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ, ಬಟ್ ಇಲ್ಲಿ ಬಂದು ನಾನು ಊಟ ಮಾಡಿದೆ. ತುಂಬ ಚೆನ್ನಾಗಿತ್ತು, ಟ್ರಸ್ಟ್ ಮೀ ಸಕ್ಕತ್ತಾಗಿತ್ತು. ಎಷ್ಟೊಂದು ಸಲ ಯಾವ ಥರ ಆಗಿದೆ ಅಂದರೆ ನಾನು ತುಂಬ ರೆಸಾರ್ಟ್ಸ್ ಹೋಗಿದ್ದೀನಿ, ವಿಲಾಸ್ ಹೋಗಿದ್ದೀನಿ, ಬಟ್ ಊಟ ಸಮ್ಟೈಮ್ಸ್ ನಮ್ಗೆ ಸೆಟ್ ಆಗಲ್ಲ. ಇದೆಲ್ಲರಿಗೂ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಸೆಟ್ ಆಗಲ್ಲ ಊಟ. ಬಟ್ ಇಲ್ಲಿ ಊಟ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಪ್ರಮೋಷನ್ ಇದ್ರೆ ನಾನು ನಾರ್ಮಲ್ ಆಗಿ ಇರ್ತಿರೋದು. ಸೊ ತುಂಬ ಚೆನ್ನಾಗಿತ್ತು ಊಟ. ಪ್ರತಿಯೊಂದು ಆಕ್ಟಿವಿಟೀಸ್ ಇದೆ ಗೈಸ್. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಆ ಥರ ಫುಲ್ ಸ್ಟಾಪ್ ಅನ್ನೋದೇ ಇಲ್ಲ ಇಲ್ಲಿ. ಸೊ ಇವಾಗ ಜಿಪ್ ಲೈನಿಂಗ್ ಅಂತ, ಬಟ್ ಭಯ ಒಬ್ಳೆ ಅಲ್ವಾ ಗೈಸ್, ಭಯ ಆಗ್ತದೆ. ನಮ್ಮ ಫ್ಯಾಮಿಲಿ ಅವ್ರು ನನಗಿಂತ ಜಾಸ್ತಿ ಹೆದರ್ಕೋತಾರೆ. ಹೆದರ್ಕೊಂಡು ಎಲ್ಲರೂ ಬರೀ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಡ್ತಾರೆ. ಬಟ್ ನನಗೇನಾದ್ರೂ ಮಾಡ್ಬೇಕು ನಾನು, ಯಾಕಂದ್ರೆ ನಿಮ್ಮೆಲ್ಲರಿಗೂ ತೋರಿಸ್ಬೇಕಲ್ಲ. ಅಕಸ್ಮಾತ್ ನಾನು ಬ್ಲಾಗ್ ಮಾಡ್ತಿಲ್ಲ ಅಂದ್ರೆ ನಾನು ತೋರಿಸ್ತಾನೆ ಇರ್ಲಿಲ್ಲ ಇದೆಲ್ಲ. ಬಿಡು ಡೈರೆಕ್ಟ್ ಸಿಂಪಲ್ ಪೂಲ್ಗೆ ಹೋಗ್ಬೇಡ ಅಂತ. ಸೊ ಅದಕ್ಕೆ ತುಂಬಾ ಪ್ರತಿಯೊಂದು ಆಕ್ಟಿವಿಟೀಸ್ ಇದೆ, ನಾನು ತೋರಿಸ್ತೀನಿ ಇವಾಗ ನಿಮಿಷ ನಿಮ್ಮೆಲ್ಲರಿಗೂ. ಸೊ ನೋಡಿ ಜಿಪ್ ಲೈನಿಂಗ್ ಇದೆ, ಕೆಳಗೆ ಸೈಕ್ಲಿಂಗ್ ಇತ್ತು. ಸೊ ಅಲ್ಲಿ ನೋಡಿ ಇದಿರ್ತಿದೆ, ಅದೇನಂತಾರೆ ಅದಕ್ಕೆ, ರೋಪ್ ಆಕ್ಟಿವಿಟೀಸ್ ಇದೆ ಅಲ್ಲಿ, ಅದೇನಂತ ನನಗೂ ಗೊತ್ತಿಲ್ಲ. ಆದ್ಮೇಲೆ ಸ್ವಿಮ್ಮಿಂಗ್ ಪೂಲ್ ಇದೆ, ಕೆಳಗೆ ಕ್ಯಾರಮ್ ಇತ್ತು, ಅದಾದ್ಮೇಲೆ ಪುಲ್ಸ್ ಇತ್ತು, ಎಷ್ಟೊಂದಿತ್ತು ಆಕ್ಟಿವಿಟೀಸು. ಸಕ್ಕತ್ತಾಗಿತ್ತು. ನೆನ್ನೆ ಮಾತ್ರ ತುಂಬಾ ಎಂಜಾಯ್ ಮಾಡಿದ್ದೀನಿ ನಾನು ಆಟ ಆಡ್ಕೊಂಡು. ಸೊ ಯಾ ಸ್ವಿಮ್ಮಿಂಗ್ ಮಾತ್ರ ಹೋಗಿರ್ಲಿಲ್ಲ ನಾನು, ಸ್ವಲ್ಪನೇ ನೆಂದಿದ್ದು. ಅದಕ್ಕೆ ಇವತ್ತು ಹೋಗೋಣ, ಎಂಜಾಯ್ ಮಾಡೋಣ ಬನ್ನಿ. ಭಯ ಆಗ್ತದೆ, ತುಂಬಾ ಭಯ ಆಗ್ತದೆ. ನಂಗೆ ಆಗ್ತಿಲ್ಲ, ಕೈ ಕಾಲು ನಡುಕ್ತದೆ ಗೈಸ್, ತುಂಬಾ ಭಯ ಆಗ್ತದೆ ನಂಗೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಗೈಸ್ ಇವಾಗ ತುಂಬಾ ಮನ್ಸು ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ. ತಳ್ಬೇಡಿ ಪ್ಲೀಸ್, ತಳ್ಬೇಡಿ. ನಾನು ಕೈ ಕಾಲು ನಡುಕ್ತೇನೆ. ನೀವು ವ್ಲಾಗ್ ಮಾಡಿ, ಪುಷ್ ಮಾಡಬೇಡಿ. ಓಕೆ ತಳ್ಬೇಡಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಗೈಸ್ ಯಾವ್ದು ಮಾಡಕ್ಕೆ ಆಗಿಲ್ಲ ನನಗೆ, ಯಾಕಂದ್ರೆ ಅಷ್ಟೊಂದು ಭಯ ಆಗ್ತಿತ್ತು ನಂಗೆ. ಮೇಬಿ ಇಂದಾನೆ ಅದು ಸ್ವಲ್ಪ ಎಕ್ಸ್ಟ್ರೋವರ್ಟ್ ಆಗ್ಬೇಕು, ಇದೆಲ್ಲ ಸ್ವಲ್ಪ ಕಾನ್ಫಿಡೆನ್ಸ್ ಬರಕ್ಕೆ. ಅದಕ್ಕೆ ಕೆಳಗೆ ಹೋಗ್ಬಿಟ್ಟು ಕೆಳಗಿನ ಆಕ್ಟಿವಿಟೀಸ್ ಮಾಡೋಣ. ಸೊ ಜಿಪ್ ಲೈನಿಂಗು ಮತ್ತೆ ಸೈಕ್ಲಿಂಗ್ ಮಾಡೋದಕ್ಕಾಗಿಲ್ಲ, ಬಟ್ ರೋಪ್ ಆಕ್ಟಿವಿಟೀಸ್ ಇದೆ, ಅದು ಅಟ್ಲೀಸ್ಟ್ ಮಾಡೋಕ್ಕಾಗುತ್ತೆ ನೋಡೋಣ.
ಸೊ ನಾನು ಇದಕ್ಕೆ 10/0 ಅಂತ ಕೊಡ್ತೀನಿ. ಗೈಸ್ ಇವಾಗ ಇಲ್ಲಿಂದ ನಡ್ಕೊಂಡು ಹೋಗೋದು ಮಾಡ್ತಾ ಇದ್ದೀನಿ. ಸೊ ನಡ್ಕೊಂಡು ಹೋಗೋಣ. ಏನು ಎಲ್ಲ ಹಾಕಿದ್ದೀರಾ ಸೇಫ್ಟಿ ಎಲ್ಲ? ಅಕಸ್ಮಾತ್ ನಾನು ಬಿದ್ದೋದ್ರೆ ಇನ್ನೊಮ್ಮೆ ಬಿದ್ದೋಗಲ್ಲ, ಸೇಫ್ಟಿ ಇರುತ್ತೆ. ಎಲ್ಲಿ ಹಿಡ್ಕೊಂಡು ಹೋಗ್ಲಿ? ಹಿಂಗೆ ಹಿಡ್ಕೊಂಡು ಹೋಗ್ಲಾ? ಗೈಸ್ ಸೆಕೆಂಡ್ ಆಕ್ಟಿವಿಟಿ ಮಾಡ್ತೀನಿ. ಅದು ಫಸ್ಟ್ ಮಾಡಿದೆ ಗೈಸ್, ಹೆಂಗೋ ಮನ್ಸು ಗಟ್ಟಿ ಮಾಡ್ಕೊಂಡು ಆಫ್ಟರ್ ಸೋ ಮೆನಿ ಮತ್ತೆ ರೀಟೇಕ್ ಆದಮೇಲೆ ಅದು ಮಾಡಿದ್ದು. ಸೊ ಇವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ, ಇವಾಗ ಮಾಡ್ಬೋದು ಅಂತ ಅನಿಸಿದೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಓ ಇದೆಲ್ಲ ಆಡ್ತಿದೆಯಲ್ಲ ಇದು ತುಂಬ. ಓ ಮೈ ಗಾಡ್, ಇದು ತುಂಬ ಅಲ್ಲ ಆಗ್ತಿದೆ. ಆಗಲ್ಲ ಮುಂದೆ ಕಾಲಿಡಕ್ಕಪ್ಪ, ಭಯ ಆಗ್ತಿದೆಪ್ಪ. ಸೇತುವೆ ಬಾಗ್ಲು ದೊಡ್ಡ ಕೆಂಪೆಟ್ಟ, ಸೇತುವೆ ಬಾಗ್ಲು ದೊಡ್ಡ ಕೆಂಪೆಟ್ಟ, ಸೇತುವೆ ಬಾಗ್ಲು ದೊಡ್ಡ ಕೆಂಪೆಟ್ಟ, ಸೇತುವೆ ಬಾಗ್ಲು ದೊಡ್ಡ ಕೆಂಪೆಟ್ಟ. ಗೈಸ್ ಇವಾಗ ಹೀಗೆ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಕರೆಕ್ಟಾಗಿ ಬಿದ್ದರೆ ಅಲ್ಲಿ ಏನಂತ ಇಟ್ಕೊಳ್ಳೋಣ. ಕರೆಕ್ಟಾಗಿ ಬಿದ್ದರೆ ಹೇಳಿತಿಲ್ಲ ಏನಂತ ಇಟ್ಕೊಬೇಡ. ಕರೆಕ್ಟಾಗಿ ಬಿದ್ದರೆ ಏನೂ ಇಲ್ಲ, ಬಟ್ ನೋಡೋಣ. ಫಸ್ಟ್ ಟೈಮ್ ಮಾಡ್ತೀನಿ ನಾನು. ಒಟ್ನಲ್ಲಿ ಇದು ಇಲ್ಲಿ ಹಾಕ್ಬೇಕಂತ ಗೊತ್ತು. ಗುರುವೇ ಇದು ಬಿಲ್ಲು, ಇದು ಬಾಣ. झकास चीज दिखाओ क्या? हाँ ये इधर ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ನೋ ಪ್ರಾಬ್ಲಮ್, ಇಷ್ಟಾದ್ರೂ ಮಾಡೋದಲ್ಲ. ನನಗೆ ನಾನೇ ಮೋಟಿವೇಟ್ ಮಾಡ್ಕೊಳ್ಳೋದು, ಬಿಕಾಸ್ ಯಾರು ನಂಗೆ ಮಾಡಲ್ಲ. ಚೆನ್ನಾಗಿದೆ. ಅಲ್ಟಿಮೇಟ್ ಅಂತ ಅನ್ಕೊಂಡು ಎಷ್ಟೊಂದು ಗೇಮ್ಸ್ ಇದೆ ಇಲ್ಲಿ. ನಂಗೆ ಸುಸ್ತಾಗ್ಬಿಡ್ತದೆ. ನಂಗೆ ನಾನು ಆರೋಗ್ಯ ತುಂಬ ಸುಸ್ತಾಯ್ತು ಅಂತ ಹತ್ರ ಬಂದು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದಾನೆ. ಚೆನ್ನಾಗಿದೆ, ಮಜಾ ಇದೆ. ಗೈ ಸ್ವಿಮ್ಮಿಂಗ್ ಮಾಡಾದ್ಮೇಲೆ ನಾನು ಸ್ವಲ್ಪನೇ ಮಾಡಿದ್ದೆ ಆಯ್ತಾ. ಇವನು ಯಾರು ಸ್ವಿಮ್ಮಿಂಗ್ ಮಾಡ್ತೀನಿ ಅಂತ ಅಂದ ಸ್ವಲ್ಪ ಬಿಟ್ಟ ಆಯ್ತಾ 1-2 ಸೆಕೆಂಡಿಗೆ. ಚಳಿಯಲ್ಲಿ ಕೂತವ್ ನೋಡಿ ಅಲ್ಲಿ. ಚಳಿಯಾಗ್ತಿದೆ, ತುಟಿ ಒಣಗ್ತಿದೆ, ಕೊಡಬಾರದೆ ಒಂದು ಉಮ್ಮವ. ನಮ್ಮ ದೊಡ್ಡಮ್ಮನ ಹತ್ರ ಆದ್ರೂ ಏನಂದ್ರೆ ಅವನಿಗೆ ಇನ್ನ ನೀರಲ್ಲಿ ಬಿಡು ಅಂತ ಹೇಳ್ತಿರೋದು ಅವಾಗಿಂದ. ಆಟ ಆಡ್ಬೇಕು ನಾನು, ಸ್ವಿಮ್ಮಿಂಗ್ ಮಾಡ್ಬೇಕು ಅಂತ. ಈ ಕಡೆಯಿಂದ ಆ ಕಡೆ ತಗೊಂಡೋಗು ಬಿಟ್ಟಿದ ತಕ್ಷಣ ಮತ್ತೆ ನೀರೊಳಗೆ ಬರೋದು ಅವನು. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ಗೈಸ್ ಸೊ ಇವಾಗ ಊಟಕ್ಕೆ ಬಂದಿದ್ದೀನಿ. ಊಟ ತಿನ್ನೋಣ ಫಸ್ಟ್, ಹೊಟ್ಟೆ ತುಂಬ ಹಸಿತಿದೆ. ವೆಜ್ ಕರಿ, ವೆಜ್ ಬಿರಿಯಾನಿ, ರೈಸು, ರಸಮ್ ದಾಲು ಅದೆಲ್ಲ ವೆಜ್ಜು. ಇದು ಚಿಕನ್ ಸುಕ್ಕ, ಬಾಯ್ಲ್ಡ್ ಎಗ್, ಚಿಕನ್ ಬಿರಿಯಾನಿ, ಚಿಕನ್ ಮಸಾಲ. ನಾನಂತೂ ಪ್ಯೂರ್ ನಾನ್ ವೆಜ್ಜು. ಸೊ ತಿನ್ನೋಣ ಬೇಗ, ಹೊಟ್ಟೆ ತುಂಬ ಹಸಿತಿದೆ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ಅನ್ನಲ್ಲ, ಬನ್ನಿ ಹೋಗೋಣ ಗೈಸ್. ಸೊ ಇವಾಗ ಇಲ್ಲಿ ಸ್ವಲ್ಪ ಮಾವಿನ ಹಣ್ಣು, ಅದಾದಮೇಲೆ ಎಳ್ನೀರು ಎಲ್ಲ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಸೊ ಫುಲ್ಲು ಇಲ್ಲಿ ಆಕ್ಸಸ್, ಎಲ್ಲದಕ್ಕೂ ಆಕ್ಸಸ್ ಗೈಸ್. ನೇಚರ್ ರೆಸಾರ್ಟಲ್ಲಿ ಪ್ರತಿಯೊಂದಕ್ಕೆ ಆಕ್ಸಸ್ ಮಾಡಿಕೊಡ್ತಾರೆ. ಇಲ್ಲಿ ಸೊಪ್ಪುಗಳೆಲ್ಲ ಇದ್ದಾವೆ. ಇಷ್ಟು ಚೆನ್ನಾಗಿ ಕಾಣಿಸ್ತದೆ ಗೊತ್ತಾ ಎಲ್ಲ. ಹುತ್ಗಳು ನೋಡಿ ಗೈಸ್. ನೋಡಿದೆ ಅಲ್ಲಿ ಅದು ಓಪನ್ ಇದೆಯಲ್ಲ, ಇರುತ್ತೆ ಅದರಲ್ಲಿ. ಹಾಂ ಏನಾಯ್ತು? ಹಾವು ಎಲ್ಲಿ? ಏನು ಹೇಳಿ ಅದು? ನೀವು ದಾಕ್ಷಿ ಕೊಡಬೇಕು. ಹಾಂ ಕೇಳಿದ್ದೀನಿ. ಅದೇ ಓಕೆ. ಬಟ್ ಆ ಥರ ಶೇಪಲ್ಲಿ ಇದೆಯಲ್ಲ, ಅದಕ್ಕೆ ಸ್ವಲ್ಪ ದೊಡ್ಡ ಬಂತ. ಬನ್ನಿ ಮಾವಿನ ಹಣ್ಣು ಮತ್ತು ಎಳ್ನೀರ ಹತ್ರನೇ ಹೋಗೋಣ ಸಾಕು. ಅದೇನು ಅಷ್ಟು ದೊಡ್ಡ ಹುತ್ತಿದೆ ನೋಡಿ ತಿಲಕಲ್ಲಿ ಮುಂದ್ಗಡೆ. ಯಪ್ಪ, ಒಂದ್ಸಲ ಚಿಕ್ಕ ವಯಸ್ಸಲ್ಲಿ ಏನಾಗಿತ್ತು ಗೊತ್ತಾ ಗೈಸ್, ಹುತ್ತ ಈ ಥರನೇ ಇತ್ತು. ಯಾವುದೋ ಮಗು ಕಲ್ಲು ಹೊಡೆದ್ಬಿಟ್ಟಿತ್ತು, ಚಿಕ್ಕ ಮಗು. ಕಲ್ಲು ಹೊಡೆದಾದ್ಮೇಲೆ ಅದರಿಂದ ಏನೋ ಆಚೆನೋ ಬಂತೇನೋ ಗೊತ್ತಿಲ್ಲ ನನಗೆ. ತುಂಬ ಚಿಕ್ಕ ಮಗು. ಆವಾಗ ಆಚೆ ಬಂದಾದ್ಮೇಲೆ ಏನಾಯಿತು,
ಇಟ್ ಸ್ಟಾರ್ಟೆಡ್ ಲೈಕ್ ಬೈಟ್ ಮಾಡೋಕ್ಕೆ ಬಂತು. ಬೈಟ್ ಮಾಡೋಕ್ಕೆ ಬಂದಾಗ ಆ ಮಗು ಲಿಟ್ರಲಿ ಕಲ್ಲಿಂದ ಇದಕ್ಕೆ ಲೈಕ್ ಸತ್ತೋಗ್ಬಿಟ್ಟಿತ್ತು, ಹಾವೇ ಸತ್ತೋಗ್ಬಿಟ್ಟಿತ್ತು. ಅವ್ನಿಗೆ ಹೊಡೆದಾಗ್ಬಿಟ್ಟಿದ್ದ ಪಟ್ ಅಂತ, ಯಾಕಂದರೆ ಆ ಮಗುನೂ ಎದುರ್ಕೊಬಿಟ್ಟಿತ್ತು. ಪಾಪ ಹಾವು ಸತ್ತೋಯ್ತಾ, ಬೇಜಾರೇ ಆಗೋಯ್ತು. ಆವಾಗ ನಾನು ಹೋಗ್ಬಿಟ್ಟು ನೀರು ತೊಗೊಂಡು, ಆಗೆಲ್ಲ ನನಗೆ ಹಾವು ಇದೆಲ್ಲ ಅಂದರೆ ತುಂಬ ಭಯ. ಸ್ವಲ್ಪ ಬಾಟ್ಲಲ್ಲಿ ನೀರು ತೊಗೊಂಡು ಅದ್ರ ಬಾಯಿ ಹತ್ರ ಹಿಂಗೆ ಹಾಕಿದೆ. ಭಯ ಇತ್ತು, ಎಲ್ಲಿ ಕಚ್ಬಿಡುತ್ತೋ ನಾನು ಅಂದ್ಕೊಂಡು, ನಾನು ಮಾಡಿದೆ ಅಂದ್ಕೊಂಡು ಎಲ್ಲಿ ಕಚ್ಬಿಡುತ್ತೋ ಅಂತ ಭಯ ಆಗ್ತಿತ್ತು. ನೀರು ಬಿಟ್ಟಾಗ ಸ್ವಲ್ಪ ನಾನೇನು ಉಳ್ಸೋಕ್ಕೇನಾಗಿಲ್ಲ, ಆಲ್ರೆಡಿ ಅದು 80% ಹೋಗ್ಬಿಟ್ಟಿತ್ತು, 20% ಅಷ್ಟೇ ಬದುಕಿತ್ತು. ಸ್ವಲ್ಪ ಫೀಲ್ ಆಗ್ತಿತ್ತು ಅದು ಬದುಕಿದೆ ಅಂತ, ಸ್ವಲ್ಪ ಟಂಗ್ ಅಂತೆಲ್ಲ ಬರ್ತಿತ್ತು. ನೋಡಿದ್ರೆ ನಾನು ನೀರು ಹಾಕಿದೆ, ಒಂದು 2-3 ಡ್ರಾಪ್ಸು ಎಲ್ಲ ಸತ್ತೋಗ್ಬಿಟ್ಟಿತ್ತು. ಆವಾಗಿಂದ ನನಗೆ ಎಲ್ಲಿ ರೋಡ್ಗಳ ಮಧ್ಯದಲ್ಲಿ ಬಂದುಬಿಡ್ತಾರೋ, ಎಲ್ಲಿ ತುಳಿದ್ಬಿಡ್ತೀನೋ ಅಂತ ಭಯ. ಪಾಪ ಅದಕ್ಕೆ ನೋಡಿದಾಗ ಅವಾಗ ನಂಗೆ ತುಂಬ ಒಂಥರ ಟ್ರಾಮಟೈಸ್ ಆಗಿಬಿಟ್ಟಿತ್ತು. 3-4 ದಿನ ಬೇಜಾರೇ ಆಗಿಬಿಟ್ಟಿತ್ತು. ಗೈಸ್ ಇಲ್ಲಿ ನೋಡಿ ಗೈಸ್, ಮಾವಿನಕಾಯಿಗಳು ಎಷ್ಟು ಚೆನ್ನಾಗಿದೆ. ನಮ್ಮ ಫ್ಯಾಮಿಲಿಯವ್ರು ಬೇಕಂದ್ರೆ ನಾನು ವ್ಲಾಗ್ ಮಾಡ್ತೀನಿ ಅಂತ ಡ್ರಾಮಾ ಮಾಡ್ತಿರೋದು. ವಾವ್ ಅಂತ. ಓ ಮೈ ಗಾಡ್, ನೋಡಿ ಎಷ್ಟು ಹಣ್ಣಾಗಿದೆ ನೋಡಿ ಗೈಸ್. ಅವೇನು ನೋಡಿ ಗೈಸ್, ಎಷ್ಟು ಫ್ರೆಶ್ ಆಗಿದೆ. ಮೈ ಗಾಡ್, ಸಕ್ಕತ್ತಾಗಿದೆ ಗೈಸ್. ಇದು ನೋಡಿ ಗೈಸ್, ಇದು ಒಂದು ಹಣ್ಣಾಗಿದೆ ನೋಡಿ, ಇದು ಕೂಡ ಹಣ್ಣಾಗಿದೆ. ಸ್ವಲ್ಪ ಹಣ್ಣಾಗಿದೆ, ಇನ್ನಷ್ಟು ಹಂಗೆ ಗ್ರೀನ್ ಆಗಿ ಉಳಿದೆ. ಬಟ್ ಕೆಳಗೆ ನೋಡಿ ಅಪ್ಪ ಇಷ್ಟೊಂದು ಬಿದ್ದಿದೆ. ವಾಟ್ರಾ ಗೈಸ್, ಹಣ್ಣಾಗಿರೋ ತಿಂದು ನೋಡಿ ಎಷ್ಟು ಸ್ವೀಟ್ ಆಗಿದೆ ಗೈಸ್, ಸಕ್ಕತ್ತಾಗಿದೆ. ನಿಜವಾಗ್ಲೂ ತುಂಬ ಸ್ವೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಗೈಸ್ ಹೋಗೋಣ. ಗೈಸ್ ಇವಾಗ ನೋಡಿ, ಪಾಪ ಅವರು ಮೇಲ್ಗಡೆ ಹತ್ಬಿಟ್ಟು ಎಳ್ನೀರು ತರಕ್ಕೆ ಹೋಗಿದ್ದಾರೆ. ನಾನು ಬೇಡ ಅಂತ ಅಂದರು. ಇಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವೀಟಾಗಿ ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿ ಅನಿಸ್ತದೆ ಅಂದರೆ ಗೈಸ್, ಸಕ್ಕದಾಗಿ ಲೈಕ್ ಫುಲ್ ಒಂದು ವೈಬ್ ಅನಿಸ್ತದೆ. ಇಲ್ಲೇ ಇಟ್ಬಿಡ್ಬೇಕು ಮನೆ ಮಾಡಿಕೊಂಡು ಅಂತ, ಅಷ್ಟು ಚೆನ್ನಾಗಿದೆ ಇಲ್ಲೆಲ್ಲ. ಎಷ್ಟೊಂದು ನಾವು ಮಾವಿನ ಹಣ್ಣು ತೊಗೊಂಡು ಹೋಗ್ತಿದ್ದೀವಿ. ಎಲ್ಲಿ ಆ ಬ್ಯಾಗು? ಹಾಂ ಮಮ್ಮಿ, ಮಾವಿನ ಹಣ್ಣು ಬ್ಯಾಗ್ ಎಷ್ಟೊಂದಿತ್ತು ಗೊತ್ತಾ ಗೈಸ್? ಫುಲ್ಲು ಒಂದು ಚೀಲ. ಒಳ್ಳೆ ಮಜಾ ಗೈಸ್, ಇಲ್ಲೇ ಮನೆ ಮಾಡ್ಕೊಬಿಡ್ಬೇಕು. ಗೈಸ್ ಸಕ್ಕತ್ ಹಣ್ಣಾಗಿದೆ ಗೈಸ್, ಫುಲ್ ಸ್ವೀಟ್ ವಾಟರು, ತುಂಬ ಚೆನ್ನಾಗಿದೆ. ಎಷ್ಟೊಂದು ನೀರು ಬರ್ತದೆ ಅದು ರೋಡಿಂದ, ಖಾಲಿ ಆಗೋಯ್ತು ಅಷ್ಟೇ. ಗೈಸ್ ಇವಾಗ ನಾನು ನನ್ನ ನೆಫ್ಯೂ ಜೊತೆ ಕ್ಯಾರಮ್ ಬೋರ್ಡ್ ಆಡ್ತಾ ಇದ್ದೀನಿ. ಸೋನು ಚಿಮ್ಮು ತಿಮ್ಮು, ಸೊ ನನ್ನ ನೆಫ್ಯೂ ಮತ್ತು ನಮ್ಮಮ್ಮ ಕ್ಯಾರಮ್ ಆಡ್ತಿರೋದು ನಾವು. ಸ್ಟಾರ್ಟ್ ಇವನ್ಗೆ ಇವಾಗ 2 ವರ್ಷ. ನಂದು ಆ್ಯಕ್ಚುಲಿ ಬಂದಿತ್ತು. ಸೋನು ತಿಮ್ಮು ಗೈಸ್ ಹೆಂಗ್ ಗುರಿ ಇಡ್ತಾ ಇದೆ ನೋಡಿ ಗೈಸ್. ಓಯ್ 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 ಓಯ್. ನೆಕ್ಸ್ಟ್ ಗೈಸ್ ನಾವು ಇವಾಗ ರೆಸಾರ್ಟ್ ಬಿಟ್ಟು ಮನೆ ಕಡೆ ಹೊರಡ್ತಾ ಇದ್ದೀವಿ. ಇಟ್ಸ್ ಅ ಬ್ಯೂಟಿಫುಲ್ ರೆಸಾರ್ಟ್ ಗೈಸ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಎಂಥ ಒಳ್ಳೆ ಹಾಸ್ಪಿಟಾಲಿಟಿ ಅಂದರೆ ಕ್ರೇಜಿ, ತುಂಬ ಚೆನ್ನಾಗಿತ್ತು ಗೈಸ್. ಆದರೂ ನಾನು ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಗೈಸ್. ಇವತ್ತು ನಮ್ಮ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಸಿದೆ, ಎಷ್ಟೊಂದೆಲ್ಲ ಆಯಿತು. ಐ ಹೋಪ್ ನೀವು ಇವತ್ತಿನ ಬ್ಲಾಗ್ ಎಂಜಾಯ್ ಮಾಡಿರ್ತೀರ ಅಂತ. ಡೈರೆಕ್ಟ್ ಮನೆಗೆ ಹೋಗ್ಬಿಡೋದು, ಮನೆಗೆ ಹೋಗ್ಬಿಟ್ಟು ಎಲ್ಲಾದರೂ ಊಟಕ್ಕೆ ನಿಲ್ಲಿಸ್ಬೇಕು. ಹೌದು, ಬಿಕಾಸ್ ಎಲ್ಲರೂ ಹೊಟ್ಟೆ ಹಸ್ಬಿಡುತ್ತೆ. ಇವಳು ನನ್ನ ತಂಗಿ ಗೈಸ್, ನನ್ನ ತಂಗಿ ನೋಡಿ ಎಂಥ ಇಗ್ನೋರೆನ್ಸ್. ನನ್ನ ಮಕ್ಕಳಿಗೆ, ಇವಳಿಗೆ ಟೈಪ್ 1 ಡಯಾಬಿಟಿಸ್ ಇದೆ ಆಯಿತಾ. ಈ ಏಜಿಗೆ ಶುಗರ್ ಇದೆ ಪಾಪ ಅವಳಿಗೆ. ಅದಕ್ಕೆ ಅವಳಿಗೆ ಆಚೆ ನಾವೇನು ತಿನ್ನೋಕ್ಕಾಗಲ್ಲ ಅವಳ ಮುಂದೆ. ಪಾಪ ಅವಳಿಗೂ ಕ್ರೇವಿಂಗ್ಸ್ ಆಗುತ್ತೆ ಅಂತ ನಾವು ಮನೆಗೆ ತರಿಸ್ಕೊಂಡು ತಿನ್ಬೇಕು. ನೋಡೋಣ ಏನಾಗುತ್ತೆ ಅಂತ. ಸೊ ಮನೆಗೆ ಹೋಗ್ತಾ ಇದ್ದೀವಿ. ಸಿ ಯು ಅಂಟಿಲ್ ನೆಕ್ಸ್ಟ್ ವ್ಲಾಗ್. ಲೆಟ್ಸ್ ಗೋ ಗೈಸ್, ಬೈ ಬೈ, ಟೇಕ್ ಕೇರ್, ಐ ಲವ್ ಯು ಆಲ್.